ನಮಸ್ಕಾರ. 4 ಓವರ್ಗಳಲ್ಲಿ ಯುಎಇ ತಂಡವನ್ನ ಏಷ್ಯಾ ಕಪ್ನಲ್ಲಿ ಸೋಲಿಸಿ ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ. ಬಳಿಕ ದಂಗಾದರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಯುಎಇ ವಿರುದ್ಧ ಭಾರತ ಗೆದ್ದ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. 2025ರ ಏಷ್ಯಾ ಕಪ್ನಲ್ಲಿ ಭಾರತ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡವನ್ನ ಬರೋಬ್ಬರಿ 9 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಪ್ರಸ್ತುತ ಟೂರ್ನಿಯಲ್ಲಿ ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನ ಆರಂಭಿಸಿದೆ. ಸ್ನೇಹಿತರೆ, ಅರಬ್ ನಾಡಿನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಯುಎಇ ತಂಡ 13.1 ಓವರ್ಗಳಲ್ಲಿ ಕೇವಲ 57 ರನ್ ಮಾತ್ರ ಗಳಿಸಲಷ್ಟೇ ಸಾಧ್ಯವಾಯಿತು. ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ 4 ಹಾಗೂ ಶಿವಮ್ ದುಬೆ 3 ವಿಕೆಟ್ ಪಡೆದುಕೊಂಡರು. ಇದಕ್ಕೆ ಉತ್ತರವಾಗಿ ಭಾರತ ತಂಡವು 4.3 ಓವರ್ಗಳಲ್ಲಿ ಅಂದರೆ ಕೇವಲ 27 ಎಸೆತಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 60 ರನ್ಗಳನ್ನು ಪೇರಿಸುವ ಮೂಲಕ ಪಂದ್ಯವನ್ನ ಗೆದ್ದುಕೊಂಡಿತು. ಟೀಂ ಇಂಡಿಯಾ ತಂಡದ ಪರ ಅಭಿಷೇಕ್ ಶರ್ಮಾ 16 ಎಸೆತಗಳಲ್ಲಿ 30 ರನ್ ಗಳಿಸಿದರೆ ಶುಭ್ಮನ್ ಗಿಲ್ ಅಜೇಯ 20 ರನ್ ಮತ್ತು ಸೂರ್ಯಕುಮಾರ್ ಯಾದವ್ 7 ರನ್ ಬಾರಿಸಿ ಅಜೇಯರಾಗಿ ಉಳಿದುಕೊಂಡರು. ಈ ಮುಖ್ಯವಾಗಿ ಟೀಂ ಇಂಡಿಯಾವು ಯುಎಇ ವಿರುದ್ಧದ ಪಂದ್ಯದಲ್ಲಿ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾವು ಏಷ್ಯಾ ಕಪ್ನಲ್ಲಿ ಅತಿ ಕಡಿಮೆ ಎಸೆತದಲ್ಲಿ ಪಂದ್ಯ ಗೆದ್ದುಕೊಂಡ ತಂಡ ಎಂಬ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದೆ. ಸ್ನೇಹಿತರೆ, ಇನ್ನೀಗ ಭಾರತದ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಹಾಗೂ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಎಂದು ಕರೆಸಿಕೊಳ್ಳುವ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಈ ಪಂದ್ಯವನ್ನ ಆರಂಭದಿಂದಲೇ ನೋಡುತ್ತಿದ್ದೆ. ಯುಎಇ ಆರಂಭದಲ್ಲಿ ಉತ್ತಮ ಆಟವನ್ನ ಆಡಿತ್ತು. ಮೊದಲ 2 ಓವರ್ಗಳಲ್ಲಿ ಅದ್ಭುತ ಆಟವನ್ನೇ ಪ್ರದರ್ಶಿಸಿತ್ತು. ಆದರೆ ಟೀಂ ಇಂಡಿಯಾ 3ನೇ ಓವರ್ನಲ್ಲಿ ಕಮ್ ಬ್ಯಾಕ್ ಮಾಡಿ ದಿಗ್ಭ್ರಮೆ ಹುಟ್ಟಿಸಿತ್ತು. ಕುಲ್ದೀಪ್ ಯಾದವ್ ಮಾಡುವ ಬೌಲಿಂಗ್ ನೋಡಿದರೆ ಅನಿಸುತ್ತೆ ಈ ಏಷ್ಯಾ ಕಪ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ಆಗುತ್ತಾರೆ ಮತ್ತು ನಮ್ಮ ತಂಡಕ್ಕೂ ಸಹ ಇದೇ ಕುಲ್ದೀಪ್ ಯಾದವ್ ಅವರು ಅಪಾಯ ತರಬಹುದು. ಹೀಗಾಗಿ ಅವರ ವಿರುದ್ಧ ನಾವು ವಿಶೇಷವಾದ ರಣನೀತಿಯನ್ನ ತರಬೇಕು. ಇಲ್ಲವಾಗಿದ್ದಲ್ಲಿ ಇಡೀ ಪಾಕ್ ತಂಡವನ್ನ ಆತನೊಬ್ಬನೇ ಆಲ್ಔಟ್ ಮಾಡುತ್ತಾನೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಅಭಿಷೇಕ್ ಕೂಡ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಆಟವಾಡಿದ್ದಾರೆ. ಅದಲ್ಲದೆ ಶಿವಮ್ ದುಬೆ ಹಾಗೂ ವರುಣ್ ಚಕ್ರವರ್ತಿ ಕೂಡ ಅದ್ಭುತ ಆಟ ಪ್ರದರ್ಶಿಸಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಯುಎಇ ತಂಡವನ್ನ ಭಾರತ ಸುಲಭವಾಗಿ ಸೋಲಿಸಿದೆ. ಇದನ್ನ ಇಟ್ಟುಕೊಂಡು ಕೆಲವರು ಟೀಂ ಇಂಡಿಯಾ ತುಂಬಾ ಸ್ಟ್ರಾಂಗ್ ಟೀಮ್ ಎಂದು ಹೇಳುತ್ತಾರೆ. ಆದರೆ ಆ ತರ ಏನೂ ಇಲ್ಲ. ಯುಎಇ ದುರ್ಬಲ ತಂಡವಾಗಿದೆ ಮತ್ತು ಅವರ ವಿರುದ್ಧ ಯಾರು ಬೇಕಾದರೂ ಗೆಲುವು ದಾಖಲಿಸಬಹುದು. ಆದರೆ ಭಾರತಕ್ಕೆ ಸಾಮರ್ಥ್ಯವಿದ್ದರೆ ಪಾಕ್ ವಿರುದ್ಧ ಒಳ್ಳೆಯ ಆಟವನ್ನ ಆಡಿ ಪಂದ್ಯ ಗೆದ್ದುಕೊಳ್ಳಲಿ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೋರ್ವ ದಿಗ್ಗಜ ಆಟಗಾರರಾದ ಶೋಯಬ್ ಮಲ್ಲಿಕ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಏಷ್ಯಾ ಕಪ್ನಲ್ಲಿ ಭಾರತವೇ ಎಂದಿದ್ದರೂ ಚಾಂಪಿಯನ್. ಯಾಕಂದ್ರೆ ಇಂದಿನ ಪಂದ್ಯದಲ್ಲಿ ಅವರು ಅದೇ ರೀತಿಯಾದ ಆಟವನ್ನ ಪ್ರದರ್ಶಿಸಿದ್ದಾರೆ. ನನಗೆ ಇವರ ಆಟದಲ್ಲಿ ಯಾವುದೇ ಅನುಮಾನವಿಲ್ಲ. ಏಷ್ಯಾ ಕಪ್ ಇವರೇ ಗೆಲ್ಲುತ್ತಾರೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.